ಆತ್ಮೀಯರೇ ನಮಸ್ಕಾರ. ರೈಸ್ ಆಫ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾಗಿರುವಂತಹ ಸ್ವಾಗತ. ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತಾರೆ. ಅಂದ್ರೆ ಲಿಂಗದಲ್ಲಿ ಜಗತ್ತು ಒಡಗಿದೆ ಅಂತ. ಅದರಲ್ಲೂ ಕೂಡ ಭಾರತೀಯರಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಿಗೆ ತುಂಬಾನೇ ಪವಿತ್ರತೆ ಇದೆ, ಮಹತ್ವವಾಗಿರ್ತಕ್ಕಂಥ ಸ್ಥಾನವಿದೆ. ಅಂತಹ ದ್ವಾದಶ ಜ್ಯೋತಿರ್ಲಿಂಗಗಳ ಪೈಕಿ ಮೊದಲ ಲಿಂಗ ಅನಿಸ್ಕೊಳ್ತಾ ಇರುವಂತದ್ದು ಅಂದ್ರೆ ಅದು ಸೋಮನಾಥ ಲಿಂಗ. ಅಂತಹ ಸೋಮನಾಥ ಲಿಂಗವನ್ನ ಇವತ್ತು ಗದಗದ ಜನರಿಗೆ ದರ್ಶನವನ್ನ ಮಾಡಿಸ್ಬೇಕು. ನೇರವಾಗಿ ಅಂದ್ರೆ ನಾವೇ ದ್ವಾದಶ ಜ್ಯೋತಿರ್ಲಿಂಗಳಿಗೆ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ನಮ್ಮ ಹತ್ರನೇ ಆ ಲಿಂಗವನ್ನ ಕರೆತಂದು ಆ ಸೋಮನಾಥನನ್ನ ದರ್ಶನ ಮಾಡಿಸ್ಬೇಕನ್ನುವಂತ ಒಂದು ಸದುದ್ದೇಶವನ್ನು ಹೊತ್ತು ಇವತ್ತು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮುಂಚೂಣಿಯಾಗಿ ಕೆಲಸ ಮಾಡ್ತಾ ಇದೆ. ಒಂದು ಕನಸನ್ನ ಕಟ್ಕೊಂಡಿದೆ. ಗದಗ ಜನರು ಅದರ ದರ್ಶನ ಪಡ್ಕೊಳ್ಬೇಕು, ಅದರ ಲಾಭವನ್ನು ಪಡ್ಕೊಳ್ಬೇಕು. ಹಾಗಿದ್ರೆ ಏನಿದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ? ಯಾಕೆ ಈ ದ್ವಾದಶ ಜ್ಯೋತಿರ್ಲಿಂಗಗಳ ಪೈಕಿ ಮೊದಲ ಲಿಂಗ ಅನ್ನು ಕರೆಸಿಕೊಳ್ತಾ ಇರುವಂತಹ ಸೋಮನಾಥನನ್ನ ಗದಗಿಗೆ ಹೇಗೆ ಕರೆತರ್ತಾ ಇದ್ದಾರೆ? ನಿಜಕ್ಕೂ ಕೂಡ ಅದು ಒರಿಜಿನಲ್ ಸೋಮನಾಥ ಲಿಂಗನ? ಒರಿಜಿನಲ್ ದ್ವಾದಶ ಜ್ಯೋತಿರ್ಲಿಂಗಗಳ ಪೈಕಿ ಅದು ಹೌದಾ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ನ ಗದಗ್ನ ಟೀಚರ್ ಆಗಿರುವಂತಹ ವಿವೇಕಾನಂದರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಎಸ್ ಸರ್, ಇನ್ನೋರ್ವ ಅತಿಥಿ ಅವರು ಆರ್ಟ್ ಆಫ್ ಲಿವಿಂಗ್ ನ ಗದಗ ಜಿಲ್ಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ರಾಜು ಕಪಾಟ್ಕರ್ ಅಂತ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ಕಾರ. ಎಸ್, ಮೊದಲಿಗೆ ದ್ವಾದಶ ಜ್ಯೋತಿರ್ಲಿಂಗಗಳು ಅಂದ್ರೇನು? ಜ್ಯೋತಿರ್ಲಿಂಗ ಬೇಸಿಕ್ಲಿ ಹೆಚ್ಚಾಗಿ ಶಿವನಿಂದ ಲೈಕ್ ಬಹಳಷ್ಟು ಜಾಗದಲ್ಲಿ ನಮ್ಮ ಈಗಿನ ಏನ್ ಭಾರತ ಇದೆ, ಕೆಲವೊಂದು ಮೆರಿಡಿಯನ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಕೆಲವೊಂದು ಜಾಗದಲ್ಲಿ ಹೆಚ್ಚು ವೈಬ್ರೇಷನ್ ಇರುವಂತದ್ದು, ಹೆಚ್ಚು ಶಕ್ತಿ ಇರುವಂತಹ ಜಾಗಗಳಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಅವುಗಳಲ್ಲಿ ಬಹಳಷ್ಟು ಎಲ್ಲ ವಿವರಣೆ ಕೊಡೋದು ಬೇಕಾಗಿಲ್ಲ. ಬಟ್ ಆದ್ರೆ ಮೊದಲನೇ ಜ್ಯೋತಿರ್ಲಿಂಗ ಆಗಿರುವಂತದ್ದು ಇದು ಸೋಮನಾಥ ಜ್ಯೋತಿರ್ಲಿಂಗ. ಹಾಗೆ ಕಾಶಿ ವಿಶ್ವನಾಥ ಆಗಿರ್ಬೋದು, ಹಾಗೆ ರಾಮೇಶ್ವರಂ, ಹೀಗೆ ಬಹಳಷ್ಟು ಜ್ಯೋತಿರ್ಲಿಂಗಗಳಿದೆ. ತ್ರಯಂಬಕೇಶ್ವರ, ಮತ್ತೆ ಹೀಗೆ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ, ಹೀಗೆ ಬಹಳಷ್ಟು ಇದೆ. ಸೊ ಬಟ್ ಪ್ರತಿಯೊಂದು ಕೂಡ ಒಂದು ಶಕ್ತಿಯುತವಾದ ಒಂದು ಜಾಗ ಆಗಿರುವಂತದ್ದು. ಈಗ ಈ ಪೈಕಿ ಸೋಮನಾಥ ಲಿಂಗ ಏನಿದೆಯಲ್ವಾ, ಅದನ್ನ ನೀವು ಗದಗ ತರುವಂತ ಪ್ಲಾನು, ಗದಗ ದರ್ಶನ ಮಾಡಿಸ್ಬೇಕು ಅನ್ನೋದು ಏನಿದೆ? ಸೋಮನಾಥನ ಹಿಸ್ಟ್ರಿ ಏನು, ಇತಿಹಾಸವೇನು, ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸೋಮನಾಥ ಜ್ಯೋತಿರ್ಲಿಂಗ ನೋಡ್ಲಿಕ್ಕೆ ಹೋದ್ರೆ ಹಿಂದೆ ಕೆಲವೊಂದು ಘಟನೆಗಳು, ಪೌರಾಣಿಕ ಘಟನೆಗಳನ್ನ ನೋಡ್ತಾ ಹೋದ್ರೆ ಹಿಂದೆ ಇದು ಚಂದ್ರನೇ ಸಾಕ್ಷಾತ್ ಅದನ್ನ ಪೂಜೆ ಮಾಡಿರುವಂತ ಲಿಂಗ ಅಂತ ಪ್ರತೀತಿ ಇದೆ. ಸೋಮನಾಥನ ಸೋಮ ಅಂದ್ರೆ ಚಂದ್ರ. ಹೌದು. ಆದ್ರಿಂದಲೇ ಮತ್ತೆ ಇದನ್ನ ಇನ್ನೊಂದು ವೈಜ್ಞಾನಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ಈ ಜ್ಯೋತಿರ್ಲಿಂಗ ಏನಿದೆ, ವೈಜ್ಞಾನಿಕರು ಇದನ್ನ ಟೆಸ್ಟ್ ಮಾಡಿ ನೋಡಿದಾಗ ಅದರಲ್ಲಿ ಇರುವಂತ ಮಟೀರಿಯಲ್ ಯೂಶಲಿ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟ್ ಅಂತ ಏನ್ ತಗೊಳ್ತೀವಿ ಅದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರ್ತದೆ. ಬಟ್ ಇದನ್ನ ಟೆಸ್ಟ್ ಮಾಡಿ ನೋಡಿದಾಗ ಇದರಲ್ಲಿ ಕಬ್ಬಿಣದ ಅಂಶ ಬರೀ 2% ಮಾತ್ರ ಇದೆ. ಮತ್ತೆ ವೈಜ್ಞಾನಿಕರು ಹೇಳಿದ ಪ್ರಕಾರ ಇದು ಈ ಭೂಮಿಯ ಒಂದು ಮಟೀರಿಯಲ್ ಅಲ್ವೇ ಅಲ್ಲ. ಹಾಗಿದ್ರೆ ಇದು ಎಲ್ಲಿಂದ ಬಂತು? ಒಂದು ಹಂಗೆ ನೋಡ್ಲಿಕ್ಕೆ ಹೋದ್ರೆ ಆಸ್ಟ್ರಾಯ್ಡ್ ಬಿದ್ದಿರ್ಬೋದು, ಅಥವಾ ಧೂಮಕೇತು, ಅಥವಾ ಏನೋ ಅದು ಹಂಗ್ ಬಿದ್ದಿರ್ಬೋದು. ಪೌರಾಣಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ಚಂದ್ರನೇ ಪೂಜೆ ಮಾಡಿರುವಂತ ಲಿಂಗ. ತನಗೆ ಕೆಲವೊಂದು ಆ ಕಾಲಘಟ್ಟದಲ್ಲಿ ಏನೋ ಒಂದು ಕೆಲವೊಂದು ಕೆಟ್ಟ ಸನ್ನಿವೇಶಗಳು ಬಂದಾಗ ಒಂದು ಶಾಪಕ್ಕೆ ಒಳಗಾಗ್ತಾನೆ, ಪೂರಾ ಕಪ್ಪಗಾಗಿರ್ಬೇಕು ಅಂತ ಹೇಳಿ. ಸೊ ಆವಾಗ ಏನಾಗ್ತದೆ, ಅದರಿಂದ ಹೊರಗೆ ಬರ್ಬೇಕು ಅಂತ ಹೇಳಿ ಧ್ಯಾನ ಮಾಡ್ತಾನೆ, ಶಿವನನ್ನ ಪೂಜೆ ಮಾಡ್ತಾನೆ. ಆವಾಗ ಆ ಲಿಂಗ ಚಂದ್ರನೇ ತಂದಿರುವಂತ ಸಾಧ್ಯತೆ ಇದೆ. ಅದರಿಂದಾಗಿ ಆ ಮಟೀರಿಯಲ್ ಹಾಗಿದೆ. ಎಸ್, ಅದ್ರ ನಿಮ್ಮನ್ನ ಈ ಬಗ್ಗೆನೇ ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇದಕ್ಕೆ ನಾನು ರಾಜು ಸರ್ ಹತ್ರ ಹೋಗ್ತೀನಿ. ಸರ್, ಇದು ಆರ್ಟ್ ಆಫ್ ಲಿವಿಂಗ್ ಅಂದ್ರೇನು? ಇದು ಎಲ್ಲಿ ಸ್ಥಾಪನೆ ಆಯ್ತು? ಇದಕ್ಕೆ ಮೂಲ ಕರ್ತರು ಯಾರು? ಗದಗದಲ್ಲಿ ಅದು ಹೇಗೆ ನಡೀತಾ ಇದ್ರೆ ಚಟುವಟಿಕೆ ನಿಜ ಕೂಡ ಗದಗನಲ್ಲಿ ಇದ್ರೆ ಸಾರ್ವಜನಿಕರಿಗೆ ಹೇಗೆ ಕನೆಕ್ಟ್ ಆಗತ್ತೆ? ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾವು? ಈಗ ನಾವು ಸುಮಾರು, ನಾನು DDC ಅದೇ ಜಿಲ್ಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಆಗಿ ಸುಮಾರು 10 ವರ್ಷ ಆಯ್ತು. ಈಗ ನಾವು ಲಾಸ್ಟ್ ಒಂದು 10 years ಬ್ಯಾಕ್ ಸಾಕಷ್ಟು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ನಮ್ದು ಪರಿಚಯ ಮಾಡಿಕೊಡೋದು. ನಾವು ಒಂದು ಆರ್ಟ್ ಆಫ್ ಲಿವಿಂಗ್ ನಾವು ಮೊದಲು ಎಂಟ್ರಿ ಮಾಡ್ಬೇಕಂದ್ರೆ ಅವ್ರ ಹ್ಯಾಪಿನೆಸ್ ಪ್ರೋಗ್ರಾಮ್ ಮಾಡಿದ ಕೂಡಲೇ ಅವ್ರಿಗೆ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ವಿಷಯ ಗೊತ್ತಾಗುತ್ತೆ. ಅಂದ್ರೆ ಈಗ ದಿನನಿತ್ಯ ಎಲ್ಲ ನಿಮ್ಗೆ ಗೊತ್ತಿದೆ, ಎಲ್ಲರೂ ಸ್ವಲ್ಪ ಸ್ಟ್ರೆಸ್ನಾಗ ಇರ್ತಾರೆ. ಹ್ಯಾಪಿನೆಸ್ ಪ್ರೋಗ್ರಾಮ್ ಮಾಡೋದ್ರಿಂದ ಏನಾಗ್ತದೆ, ಅಲ್ಲಿ ಮೇನ್ ಆರ್ಟ್ ಆಫ್ ಲಿವಿಂಗ್ ಸುದರ್ಶನ್ ಕ್ರಿಯೆ ಅಂತ ಹೇಳಿ ಮಾಡಿಸ್ತಾರೆ ಅವ್ರು. ಅದು ಎಲ್ಲ ನಿಮ್ಗೆ ಉಸಿರಾಟ ಕ್ರಿಯೆ, ಅದು ಬಹಳ ಮುಖ್ಯ.
ಅದರಿಂದ ನೀವು ಲಂಗ್ಸ್ ಇದು ಆಗ್ಬೋದು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಬ್ಲಾಕ್ ಅದು ಇರುತ್ತಲ್ಲ, ಅದು ಉಸಿರಾಟ ಕ್ರಿಯೆ ಅಂತ ಅದು ಸ್ಪೆಷಲ್. ಈಗ ಬೇರೆ ಏನು ಯೋಗ ಅಥವಾ ಎಲ್ಲ ಮಾಡಿಸ್ತಾರಲ್ಲ, ಅದ್ರ ಜೊತೆಗೆ ಇದು ಉಸಿರಾಟ ಕ್ರಿಯೆ ಪ್ರಮುಖವಾಗಿ ಅದನ್ನ ಗುರುಜಿಯವರು ಫೋಕಸ್ ಮಾಡಿದ್ದಾರೆ. ನಾನು ಅದನ್ನೇ ಕೇಳಿದೆ ಕ್ವಶನ್ ನಿಮ್ಗೆ ಆರಂಭದಲ್ಲಿ, ಏನು ಸಂಸ್ಥಾಪಕರು ಯಾರು, ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಹೇಳಿ ಅಂತ ಪರಿಚಯ ಮಾಡಿ. ಪರಿಚಯ ಅದು ಹಿಸ್ಟ್ರಿ ಅದು ಸ್ವಲ್ಪ ಗುರುಗಳು ಹೇಳ್ತಾರೆ. ಓಕೆ ಈಗ ನಾನು ಅಂದ್ರೆ ಅದು ಡೀಟೇಲ್ ಆಗಿ ಅವ್ರಿಗೆ ಸಾಕಷ್ಟು ವಿಷಯ ಗೊತ್ತಿದೆ. ಈಗ ನಾವು ಗದಗ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅದೇ ನಾವು DDC ಮೆಂಬರ್. ಈಗ ನಾನು ಒಬ್ಬ ಗದಗದವನಾಗಿ ಕರೆಕ್ಟ್ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಏನೋ ಅದರಿಂದ ಒಂದಷ್ಟು ಪ್ರಯೋಜನ ಪಡ್ಕೊಳ್ಬೇಕಪ್ಪ. ಅದೇ ನಾನೇನ್ ಮಾಡ್ಬೇಕು, ಎಲ್ಲಿ ಸಂಸ್ಥೆ ಏನು? ಅದೇ ಈಗ ನಾವು ಈಗ ಫಸ್ಟ್ ನೀವು ನಮ್ಗೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ನೀವು ಜಾಯ್ನ್ ಆಗ್ಬೇಕಂದ್ರೆ ಫಸ್ಟ್ ಒಂದು ನೀವು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಮಾಡಿದ ಕೂಡಲೇ ಅದು ಸಾಕಷ್ಟು ಕೋರ್ಸಸ್ ಇದಾವೆ. ಹ್ಯಾಪಿನೆಸ್, ಆಮೇಲೆ ಅಡ್ವಾನ್ಸ್ ಕೋರ್ಸ್ ಅಂತಿದೆ, ಆಮೇಲೆ ಯುವಕರಿಗೆ YLTP ಅಂತಿದೆ, ಸಾಕಷ್ಟು ಕೋರ್ಸ್ ಇದಾವೆ. ಆಸ್ ಎ ಸ್ಟಾರ್ಟರ್ ನೀವು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಮಾಡಿದಾಗ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಏನು ಅದು ಆಕ್ಟಿವಿಟಿ ಏನಾಗುತ್ತೆ, ಯಾವ ತರ ಕಾರ್ಯಕ್ರಮಗಳು ನಡೀತವೆ ಅದೆಲ್ಲ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ನಮ್ದು ಆಸ್ ಎ DDC ಮೆಂಬರ್ ನಮ್ದು ಕೆಲಸ ಏನಂದ್ರೆ, ಈಗ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ DDC ಸದಸ್ಯರಂತ ಇರ್ತಾರೆ. ಈಗ ಈ ತರ ಟೀಚರ್ಸ್ ಬಂದಿರ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡೋದಾಗ್ಲಿ, ಅಥವಾ ಈಗ ಜ್ಯೋತಿರ್ಲಿಂಗ ದರ್ಶನ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಅರೇಂಜ್ ಮಾಡ್ಕೊಡೋದು, ಆಮೇಲೆ ಇಲ್ಲೆಲ್ಲ ಮುಖಂಡರಿಗೆ ಭೇಟಿಯಾಗಿ ಅದನ್ನ ಅರೇಂಜ್ ಮಾಡ್ಕೊಡೋದು, ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದ್ರ ಜೊತೆ ಕೋರ್ಸ್ ಕೂಡ ನಾವು ಕಮೆಂಟ್ಸ್ ಮಾಡ್ತಾ ಇದ್ದಾಗ ಅದು ಜನರಿಗೆ ತಲುಪುತ್ತೆ. ಈಗ ನೀವು ಕೂಡ ಒಬ್ಬರು ಡಿಸ್ಟ್ರಿಕ್ಟ್ ಕಮಿಟಿ ಮೆಂಬರ್ ಆಗಿ ಈ ಅದು ಆರ್ಟ್ ಆಫ್ ಲಿವಿಂಗ್ ಸಾಮಾನ್ಯ ಜನ ಬಂದು ಜಾಯಿನ್ ಆದ್ರೆ ಏನು ಉಪಯೋಗ ಅವರಿಗೆ? ಅಲ್ಲ ಉಪಯೋಗ ನೀವು ಕೂಡ ಗದಗದವ್ರೆ, ಅದೇ ಹೌದು, ಅದೇ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಂಡು ಶೇರ್ ಮಾಡಿ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ಈಗ ನಾನು ಬರ್ಬೇಕಪ್ಪ ಬಂದ್ರೆ ಏನಿದೆ ಅಲ್ಲಿ ಕರೆಕ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು. ಈಗ ನಾನು ಡಿಫ್ರೆನ್ಸ್ ಏನ್ ಕಂಡ್ಕೊಂಡಿನಂದ್ರೆ, ಈಗ ಬೇರೆ ಯೋಗ ಶಿಬಿರ ಅದು ಬೇರೆ ಯಾವುದೇ ಇರ್ಬೋದು, ಬೇರೆ ನಾನು ಅದು ಕೂಡ ಅದರಲ್ಲಿ ಕೂಡ ಭಾಗಿಯಾಗಿದ್ದೇನೆ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಇದು ಕೋರ್ಸ್ ನಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಅದು ಯೋಗ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ಸ್ ಕೂಡ ಮಾಡ್ತಾರೆ ಹ್ಯಾಪಿನೆಸ್ ಪ್ರೋಗ್ರಾಮ್ ನಲ್ಲಿ. ಅದ್ರ ಜೊತೆಗೆ ಯೋಗದ್ದು ಇದೇನು ಅವೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಪ್ಲಸ್ ಸುದರ್ಶನ್ ಕ್ರಿಯೆ, ಆಮೇಲೆ ಭ್ರಸ್ತಿಕ ಪ್ರಾಣಾಯಾಮ. ಇದು ಸ್ವಲ್ಪ ಡಿಫರೆಂಟ್ ಇದೆ ಕಂಪೇರ್ ಟು ಬೇರೆ ಎಲ್ಲ ಯೋಗ ಇದು ಡಿಫರೆಂಟ್ ಇದೆ. ಅದು ನನಗೆ ಫೀಲ್ ಆಯ್ತು. ಅದು ಫೀಲ್ ಆಗಿ ನಾನು ನಮ್ಗ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದ್ರೆ ಏನೇನು ಉಪಯೋಗ ಇದೆ ಅಂತ, ಆರೋಗ್ಯ ದೃಷ್ಟಿಯಿಂದ ಜನರಿಗೆ ಒಂದ್ ಎಲ್ಲೋ ಹೋಗ್ತೀವಿ ಏನೋ ಮಾಡ್ತೀವಿ ಅಂದಾಗ ಅದರಿಂದ ಅದೇ ಮೇನ್ ನಿಮಗೆ ಸ್ಟ್ರೆಸ್ ಫ್ರೀ ಇದು ಆಗುತ್ತೆ. ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಈಗ ಸಾಕಷ್ಟು ಎಲ್ಲರೂ ಯಾವುದೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ರು ಅವರು ಸ್ಟ್ರೆಸ್ ನಲ್ಲಿ ಇದ್ದೇ ಇರ್ತಾರೆ. ಈಗ ಫ್ಯಾಮಿಲಿ ಅಂದ ಕೂಡಲೇ ಅವರು ಹೆಣ್ಮಕ್ಳಾಯ್ತು, ಅವ್ರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ಸ್ಟ್ರೆಸ್ ನಿಂದ ಹೊರಗಂತೂ 100% ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಂತೂ ನಾನು ಕಂಡ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಾವು ಅದನ್ನ ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ ಅಂತ ನಾವು DDC ಮೆಂಬರ್ ನಾನು ಸ್ವಲ್ಪ ಮಿನಿಮಮ್ ಅಲ್ಪ ಸೇವೆ ಅಂತಾರಲ್ಲ, ಅಲ್ಪ ಸೇವೆ ನಾನು ಮಾಡೋದು ನೋಡಿ ಅವರು STC ಮೆಂಬರ್ಸ್ ಬೆಂಗಳೂರಿಂದ ಅಥವಾ ಈ ಲೋಕಲ್ ಬಾಡೀಸ್ ಇವ್ರಿಗೆ DDC ಮೆಂಬರ್ ಮಾಡಿದರೆ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಅಲ್ಪ ಸೇವೆ ನೋಡಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಂದು ಡೈಲಿ ಶೆಡ್ಯೂಲ್ನಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಸೇವೆ ಅಂತ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಿಸ್ತೇನೆ. ಈಗ ಗುರುಗಳ ಹತ್ರ ಹೋಗೋಣ ವಾಪಸ್. ಈಗಾಗಲೇ ಸರ್ ಹೇಳ್ದಂಗೆ ಆರ್ಟ್ ಆಫ್ ಲಿವಿಂಗ್ ಗದಗದಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದ್ದೀವಿ. ಈ ಆರ್ಟ್ ಆಫ್ ಲಿವಿಂಗ್ ಧ್ಯೇಯ ಏನು, ಏನ್ ಸ್ಥಾಪನೆ ಆಯ್ತು, ಆಕ್ಚುಯಲ್ ಏನ್ ಚಟುವಟಿಕೆಗಳಿದ್ರು ಅಂತ ಮೂಲವಾಗಿ ನೋಡ್ಲಿಕ್ಕೆ ಹೋದ್ರೆ ಗುರುಗಳು 1981ರಲ್ಲಿ ಸಂಸ್ಥೆ ಪ್ರಾರಂಭ ಆಗಿರೋದು. ಶ್ರೀ ರವಿಶಂಕರ್ ಹೇಳ್ಬೇಕಲ್ವಾ? ಗುರುಗಳು ನಮ್ಮ ಶ್ರೀ ರವಿಶಂಕರ್ ಗುರುಗಳು ಅವಾಗ 1981ರಲ್ಲಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು. ಅವ್ರು ಹುಟ್ಟಿರುವಂತದ್ದು 1956 ಮೇ 13ಗೆ ಹುಟ್ಟಿದ್ದು. ಸ್ಪೆಸಿಫಿಕಲಿ ಆವತ್ತಿನ ದಿನ ಶಂಕರ ಜಯಂತಿ ಇರುವಂತ ದಿನ ಹುಟ್ಟಿರುವಂತದ್ದು. ಸೊ ಆವಾಗ ಅವರಿಗೆ ಸಣ್ಣ ವಯಸ್ಸಿನಲ್ಲೇ, ಒಂದು 4ನೇ ವಯಸ್ಸಿನಲ್ಲೇ ಅವರು ಭಗವದ್ಗೀತೆಯನ್ನ ಹೇಳಲಿಕ್ಕೆ ಶುರು ಮಾಡಿದ್ರು, ಕಲೀಲಿಕ್ಕೆ ಆಯ್ತು. ಮತ್ತೆ ಅವ್ರ ಗುರುಗಳು ಅವ್ರು ಕೇಳಿದಾಗ ಮೊದಲನೇ ಲೈನ್ ಹೇಳಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನ ರಿಪೀಟ್ ಮಾಡ್ತಾರೆ. ಬಟ್ ಗುರುಗಳು 4ನೇ ವಯಸ್ಸಿನಲ್ಲೇ ಅದನ್ನ ಮುಂದಿನ ಲೈನ್ ಅನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಆವಾಗ ಸಣ್ಣ ವಯಸ್ಸಿಗೆ ಅವ್ರಿಗೆ ಮತ್ತೆ ಸ್ಕೂಲಲ್ಲಿ ಕೂಡ ಹೆಚ್ಚಿನ ಪ್ರಮೋಷನ್ ಆಯ್ತು. ಮತ್ತೆ ಸಣ್ಣ ವಯಸ್ಸಿನಲ್ಲಿ ಅವರು ಅಧ್ಯಾತ್ಮದ ಕಡೆಗೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಇದೇ ದಾರಿ ಅಂತ ಹೇಳಿ. ಬಟ್ 1981ರಲ್ಲಿ
ಈ ಸುದರ್ಶನ ಕ್ರಿಯೆ ಅನ್ನೋದು ಹುಟ್ಕೊಳ್ತು ಎಲ್ಲಿ ಅಂತ ಹೇಳಿದ್ರೆ ಈ ಶಿವಮೊಗ್ಗ ಸಾಗರ ಆ ಕಡೆ ಭದ್ರಾ ದಂಡೆನಲ್ಲಿ ಒಂದು 10 ದಿನ ಮೌನದಲ್ಲಿ ಹೋಗ್ತಾರೆ ಅವರು. ಮತ್ತೆ ಈಗಿನ ಕಾಲದ ಜನರಿಗೆ ಏನ್ ಬೇಕಾಗ್ತಿದೆ ಅಂತ ಕೂತ್ಕೊಂಡಾಗ ಅವ್ರಿಗೆ ಆವಾಗ ಹುಟ್ಟಿದ್ದು ಈ ಸುದರ್ಶನ ಕ್ರಿಯೆ. ಅಲ್ಲಿಂದ ಸಾಗರ ಆಯ್ತು, ಬೆಂಗಳೂರು, ಹೀಗೆ ಬಹಳಷ್ಟು ಡಿಸ್ಟ್ರಿಕ್ಟ್ಗಳು, ಜಿಲ್ಲೆಗಳು, ಹೀಗೆ ಭಾರತದಾದ್ಯಂತ ಮತ್ತೆ ವಿಶ್ವದಾದ್ಯಂತ ಇವಾಗ ಸುಮಾರು 185 ದೇಶಗಳಲ್ಲಿ ಕೋಟ್ಯಾಂತರ ಜನರು ಈ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಏನ್ ಹೇಳ್ತಾರೆ ಇದಾರೆ ಇವಾಗ. ಪ್ರತಿಯೊಬ್ರು ಕೂಡ ಸಣ್ಣ ಒಂದು ಸ್ಲಮ್ ಡ್ವೆಲ್ಲರ್ ನಿಂದ ಹಿಡಿದು ಸಿಇಒ ಆಫ್ ಎ ಕಂಪ್ನಿ, ಪೊಲಿಟಿಷಿಯನ್ಸ್ ಆಗ್ಲಿ, ಎಲ್ಲಾ ವರ್ಗದ ಜನರು, ಗೃಹಿಣಿಯರು, ಎಲ್ಲಾ ವರ್ಗದ ಜನರಿಗೂ ಇದು ಬೇಕಾಗಿರುವಂಥದ್ದು. ಮತ್ತೆ ಅವರವರದೇ ಹಂತದಲ್ಲಿ ಒತ್ತಡಗಳಿರ್ತವೆ. ಇವಾಗ ಹೇಗೆ ಆನೆಗೆ ಆನೆ ಭಾರ, ಇರುವೆ ಭಾರ ಅಂತೀವೋ ಹಾಗೆ ಎಲ್ರಿಗೂ ಅವ್ರವ್ರದೇ ಆದ ಚಿಂತೆಗಳು, ಒತ್ತಡಗಳು ಇರ್ತವೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಈಗ ಆಯ್ತು, ಇದು ಒಂದು ರೀತಿ ಮನುಷ್ಯನ ವ್ಯಕ್ತಿತ್ವ ಅಂದ್ರೆ ಭೌತಿಕ ವಿಕಾಸ, ಬೌದ್ಧಿಕ ವಿಕಾಸ ಎರಡನ್ನು ಕೂಡ ಕೇಂದ್ರೀಕರಿಸಿಕೊಂಡು ನೀವು ನಿಮ್ಮದಾಗಿರ್ತಕ್ಕಂಥ ದೇವದೇಶಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಈಗ ಸಡನ್ ಆಗಿ ಈ ಜ್ಯೋತಿರ್ಲಿಂಗದ ವಿಚಾರಕ್ಕೆ ಬಂದ್ಬಿಡೋಣ. ಇದು ಹೆಂಗ್ ಬಂತು ಈ ಕಲ್ಪನೆ? ಇದ್ರ ಬಗ್ಗೆ ಒಂಚೂರು ಮೂಲ ಕಲ್ಪನೆ ಬಗ್ಗೆ ಹೇಳೋದಾದ್ರೆ. ಖಂಡಿತ. ಪ್ರಾರಂಭಿಕವಾಗಿ ಈ ಜ್ಯೋತಿರ್ಲಿಂಗ ಮೂಲವಾಗಿರುವಂತದ್ದು ಗುಜರಾತ್ ನಲ್ಲಿ ಇರುವಂತದ್ದು. ಆದ್ರೆ ಈ ಸೋಮನಾಥ ಜ್ಯೋತಿರ್ಲಿಂಗ. ಸೊ ಅವಾಗ ಏನಾಗ್ತದೆ, ಸುಮಾರು 1000 ವರ್ಷದ ಹಿಂದೆ, ಸುಮಾರು 1024 ಇಸ್ವಿ ಆಸುಪಾಸಿನಲ್ಲಿ ಮೊಹಮ್ಮದ್ ಗಜ್ನಿ ಅನ್ನುವಂತ ಏನು ರೂಲರ್ಸ್ ಇರ್ತಾರೆ ಆ ಕಡೆ ಅರಬ್ ದೇಶಗಳಿಂದ ಇಲ್ಲಿ ದಾಳಿಯನ್ನು ಮಾಡ್ತಾರೆ ಸುಮಾರು 17-18 ಬಾರಿ. ಅವರಿಗೆ ಆ ದಾಳಿಯನ್ನು ಮಾಡುವಾಗ ಅಲ್ಲಿಯ ಅವ್ರ ಉದ್ದೇಶ ಬೇರೆ ಏನಾದ್ರೂ ಇರ್ಬೋದು. ನಾವು ಸೋಮನಾಥದ ಬಗ್ಗೆ ಹೆಚ್ಚು ಮಾತಾಡೋಣ. ಹಾಗೆ ದಾಳಿನ ಮಾಡಿದಾಗ ಅವರು ಸೋಮನಾಥ ಜ್ಯೋತಿರ್ಲಿಂಗವನ್ನ ಒಡೆದು ಹಾಕ್ತಾರೆ. ಅದು ಸೋಮನಾಥ ಜ್ಯೋತಿರ್ಲಿಂಗ ಅಂತ ಹೇಳಿದ್ರೆ ಅದು ಅಯಸ್ಕಾಂತ ಇರುವಂತ ಒಂದು ಲಿಂಗ, ಭೂಸ್ಪರ್ಶ ಇಲ್ಲದೆ ಅದರಲ್ಲಿ ಮ್ಯಾಗ್ನೆಟಿಸಮ್ ಇರುವಂತದ್ದು. ಸೊ ಅದನ್ನ ತುಂಡು ಮಾಡಿದಾಗ ಬಹಳಷ್ಟು ತುಂಡುಗಳಾಗ್ತದೆ. ಅಲ್ಲಿನ ಅಗ್ನಿಹೋತ್ರ ಬ್ರಾಹ್ಮಣರು ಏನ್ ಮಾಡ್ತಾರೆ, ಅದನ್ನ ತುಂಬಾ ನೋವು ಪಟ್ಕೊಂಡು ಅವರಿಗೆ ದೇವಸ್ಥಾನ ಹೋಯ್ತು ಅಥವಾ ಅಲ್ಲಿರೋ ಐಶ್ವರ್ಯ ಹೋಯ್ತು ಅನ್ನುವಂಥದ್ದು ನೋವಿಗಿಂತ ಲಿಂಗ ತುಂಡಾಯ್ತು ಅನ್ನೋ ನೋವಿನಿಂದ ಅದನ್ನ ಎತ್ಕೊಂಡು ಹೀಗೆ ದಕ್ಷಿಣ ಭಾರತದ ಕಡೆಗೆ ಬರ್ತಾರೆ. ಇಲ್ಲಿ ಕಂಚಿ ಕಾಮಕೋಟಿ ಪೀಠ ಆಗಿರುವಂತಹ ಶಂಕರಾಚಾರ್ಯ ಪೀಠ ಆ ಕಡೆಗೆ ಬರ್ತಾರೆ. ಅಲ್ಲಿ ಬಂದಾಗ ಆಗಿನ ಅಲ್ಲಿ ಸುಮಾರು 1000 ವರ್ಷಗಟ್ಲೆ ಅದನ್ನ ಪೂಜೆಯನ್ನು ಮಾಡ್ತಾ ಇದಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅದನ್ನ ಏನ್ ಮಾಡ್ತಾರೆ, ಚೂರುಗಳು ಬಹಳಷ್ಟು ಇರ್ತದೆ, ಸುಮಾರು 11 ಚೂರುಗಳಿರ್ತದೆ. ಅದನ್ನ ಪಾಲಿಶ್ ಮಾಡಿ ಬಾಣಲಿಂಗಗಳಂತ ಹೇಳ್ತೇವೆ. ನೈಸ್ ಆಗಿ ಅದನ್ನ ತೀರಾ ಹಾಗೆ ಒಡಕಾಗಿರುವಂತದ್ದು ಪೂಜೆ ಮಾಡ್ಲಿಕ್ಕೆ ಯೋಗ್ಯ ಇರೋದಿಲ್ಲ. ಅದರಿಂದ ಅದನ್ನ ಪಾಲಿಶ್ ಮಾಡಿ ಅದನ್ನ ಬಾಣಲಿಂಗಗಳಂಗೆ ಮಾಡ್ಕೊಂಡು 11 ಚೂರುಗಳನ್ನ ಬಳಸ್ಲಕ್ ಆಗ್ತದೆ ಪೂಜೆನಲ್ಲಿ. ಇಲ್ಲಿ ಕಂಚಿ ಕಾಮಕೋಟಿ ಈ ಕಡೆ ಬಂದಾಗ ಸೊ ಅವಾಗ ಏನಾಗ್ತದೆ, ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. 1924 ಆಸುಪಾಸು ಅವಾಗ ಆಗಿನ ಕಂಚಿ ಪರಮಾಚಾರ್ಯರು ಕೇಳ್ತಾರೆ, ಹೇಗೆ ಇದು ನಾವು 1000 ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದೀವಿ, ಇವಾಗ ಮುಂದೆ ಏನ್ ಮಾಡೋದು? ಹೀಗೆ ಇಷ್ಟು ದೊಡ್ಡ ಸೋಮನಾಥ ಜ್ಯೋತಿರ್ಲಿಂಗ, ಸಾವಿರಾರು ಗಟ್ಲೆ ಜನರು ನೋಡುವಂತ ಜ್ಯೋತಿರ್ಲಿಂಗ ಸುಮ್ನೆ ಹೀಗೆ ನಮ್ಮ ಮನೆಯಲ್ಲಿ ಸಣ್ಣದಾಗಿ ಪೂಜೆ ಸಲ್ಲಿಸ್ಕೊಳ್ತೈತಿ, ಏನ್ ಮಾಡೋದು ಅಂತ ಕೇಳಿದಾಗ, ಇದು ಇನ್ನೂ 100 ವರ್ಷ ಇದನ್ನ ಹಾಗೆ ಬಚ್ಚಿಟ್ಟಿರಿ, ಯಾವ್ದಕ್ಕೂ ಹೊರಗಡೆ ತೆಗಿಬೇಡ್ರಿ. ಈಗ ಪರಿಸ್ಥಿತಿ ಅಷ್ಟು ಅನುಕೂಲಕರವಾಗಿಲ್ಲ. 100 ವರ್ಷ ಆದ್ಮೇಲೆ ಆವಾಗ ರಾಮ ಮಂದಿರ ಸ್ಥಾಪನೆ ಆಗ್ತದೆ, ಮತ್ತೆ ಅನುಕೂಲ ಪರಿಸ್ಥಿತಿಗಳು ಉಂಟಾಗ್ತವೆ. ಆವಾಗ ಇದನ್ನ ತೆಗೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ಶಂಕರ ಅನ್ನುವಂತ ಹೆಸರಿನವರೇ ಒಬ್ರು ಮಹಾತ್ಮರು ಇರ್ತಾರೆ, ಅವ್ರಿಗೆ ಕೈ ಒಪ್ಸಿ ಅಂತ ಹೇಳಿ ಕಂಚಿ ಪರಮಾಚಾರ್ಯ ಹೇಳ್ತಾರೆ. ಹಾಗೆ 1924 ಹೇಳಿದಾಗ ಈಗ 2024 ಮತ್ತೆ ಬಂದು ಅವರೇ ಸೀತಾರಾಮ್ ಶಾಸ್ತ್ರಿ ಅಂತ ಅವರು ಪೂಜೆ ಮಾಡ್ತಿರ್ತಂತ ವಂಶದವರು ಬಂದ್ಬಿಟ್ಟು ಈಗಿನ ವಂಶಸ್ಥರಿಗೆ ಹೋಗ್ಬಿಟ್ಟು ಕೇಳಿದಾಗ ಏನ್ ಮಾಡೋದು ಅಂತ ಈಗಿನ ಗುರುಗಳು ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಗುರುಗಳು ಹೇಳಿದ ಹಾಗೆ ಇದು ನಾನು ನೋಡಿದ ಹಾಗೆ ಇದು ನಮ್ಮ ರವಿಶಂಕರ್ ಗುರುಗಳ ಕೈಯಲ್ಲಿ ಸೇರುವಂತದ್ದು ನನ್ಗೆ ಭಾಸವಾಗ್ತಿದೆ, ಇದನ್ನ ಅವ್ರ ಕೈಯಲ್ಲಿ ತಲುಪಬೇಕು ಅಂತ ಹೇಳಿ ಅದನ್ನ 2025 ಜನವರಿ ಅಂದು ನಮ್ಮ ಶ್ರೀ ರವಿಶಂಕರ್ ಗುರುಗಳ ಕೈಯಲ್ಲಿ ತಲುಪಿಸ್ತಾರೆ. ಮತ್ತೆ ಆವಾಗ್ಲಿಂದ ಗುರುಗಳು ಇದನ್ನ ಮುಂದೆ ಹೇಗೆ ನಡ್ಸ್ಕೊಂಡು ಹೋಗೋದು, ಇದು ಏನ್ ಮಾಡೋದು ಅನ್ನೋಂಥದ್ದು ಗುರುಗಳ ಒಂದು ನಿರ್ಣಯಕ್ಕೆ ಬಿಟ್ಟದ್ದು. ಓಕೆ, ಈಗ ಅದನ್ನ ಗುರುಗಳು ತೆಗೆದುಕೊಂಡು ಬಂದ್ರು, ಸಂರಕ್ಷಣೆ ಮಾಡ್ತಾ ಬಂದ್ರು. ಈಗ ಅದೇ ಲಿಂಗವೇ ಇವತ್ತು ಗದಗ ಬರ್ತಾ ಇದೆಯಾ? ಅದ್ರ ಬಗ್ಗೆ ಮಾತಾಡಿ, ಏನದು? ಹೌದು,
ಆ ಲಿಂಗಗಳು ಗುರುಗಳ ಆಜ್ಞೆಯಂತೆ ನಾವು ಏನ್ ಮಾಡ್ತೀವಿ ಈಗ ಭಾರತದಾದ್ಯಂತ ಇದು ಯಾತ್ರೆಗೆ ಹೊರಟಿದೆ. ಮೊದಲನೇದಾಗಿ ಕಂಚಿನಲ್ಲಿ, ತಮಿಳ್ನಾಡಿನಲ್ಲಿ, ಹೀಗೆ ಬಹಳಷ್ಟು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ, ಇವಾಗ ಹುಬ್ಬಳ್ಳಿ ಧಾರವಾಡ ಆಯ್ತು, ಹೀಗೆ ಮತ್ತೆ ಚಳ್ಳಕೆರೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಇದು ಪೂಜೆಯನ್ನ ಪಡ್ಕೊಳ್ತಾ ಬರ್ತಿದೆ. ಅದೇ ರೀತಿಯಲ್ಲಿ ಈಗ 26ನೇ ತಾರೀಕು ಏಪ್ರಿಲ್ ಅಂದು ನಮ್ಮ ಗದಗ ಕಲ್ಲಲ್ಲಿ ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ನಮ್ಮ ಗದಗ ಜಿಲ್ಲಾ ಅಭಿವೃದ್ಧಿ ಸಮಿತಿ ಸದಸ್ಯರನ್ನು ಮಾತಾಡ್ಸೋಣ. ಈಗ ನೀವು ಆ ಜ್ಯೋತಿರ್ಲಿಂಗವನ್ನ ಗದಗದ ಜನರಿಗೆ ದರ್ಶನ ಮಾಡಿಸ್ಲಿಕ್ಕೆ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ರಿ, ಎಲ್ಲಿ ಮಾಡ್ತಾ ಇದ್ರಿ, ಸ್ಥಳ ಏನು, ಹೇಗೆ ಬರ್ಬೇಕು ಜನ, ಅದೇ ಇದೇ ದರ್ಶನದ ವ್ಯವಸ್ಥೆ ಹೇಗಿರುತ್ತೆ? ಅದೇ ಇದೇ 26 ರವಿವಾರ ಬಿಶಿಂಕೆರೆ ಇದರಲ್ಲಿ ಅಲ್ಲಿ ಇದು ಮಾಡಿ ಇವತ್ತೆಲ್ಲ ನಾವು ಈಗ DC ಸಾಹೇಬ್ರಿಗೆ ಎಲ್ಲ ಭೇಟಿಯಾಗಿದ್ದೇವೆ. ಆಮೇಲೆ ನಮ್ಮ HK ಪಾಟೀಲ್ ಸಾಹೇಬ್ರಿಗೆ ಭೇಟಿಯಾಗಿ ಅವ್ರಿಗೆ ಕೂಡ ಆಮಂತ್ರಣ ಕೊಟ್ಟಿದ್ದೇವೆ. ಆಮೇಲೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರುತ್ತೆ ಜ್ಯೋತಿರ್ಲಿಂಗ. ಆಮೇಲೆ ಅವತ್ತು ಜ್ಯೋತಿರ್ಲಿಂಗ ದರ್ಶನ, ಆಮೇಲೆ ರುದ್ರ ಪೂಜೆ, ಆಮೇಲೆ ಅದಾದ್ಮೇಲೆ ಸತ್ಸಂಗ ಇರುತ್ತದೆ. ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಗದಗಿನ ಜನತೆಗೆ, ಗದಗ ಬೆಟಗೇರಿ ಪಕ್ಕದ ಹಳ್ಳಿಗಳಿಗೆ ಎಲ್ಲರಿಗೆ ಉಚಿತ ಪ್ರವೇಶ. ಆಮೇಲೆ ಸಂಕಲ್ಪ ಮಾಡೋದು ಏನಾದ್ರು ಅವರು ವಿಚಾರ ಇದ್ರೆ ಅದು ಅಲ್ಲಿ ಸ್ಕ್ಯಾನರ್ ಇರುತ್ತೆ, ಅದೇ ಕಾಂಪ್ಲೇಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅವ್ರು ಸಂಕಲ್ಪ ಯಾರು ಮಾಡೋ ಅವ್ರ ಆಸಕ್ತಿ ಇವರು ಹೊಂದಿದ್ರೆ ಒಂದು ಸಂಕಲ್ಪ ಮಾಡಿ, ಅದು ಮಿನಿಮಮ್ ಫೀಸ್ ಅಂತ ಇರುತ್ತೆ, ಅದು ಸಂಕಲ್ಪ ಮಾಡಿಸ್ಬೋದು. ಅಲ್ಲ ದರ್ಶನಕ್ಕೆ ಅಂತೂ ತೊಂದರೆ ಇಲ್ಲ, ಎಲ್ಲರೂ ಉಚಿತವಾಗಿ ಬಂದು ದರ್ಶನವನ್ನು ಪಡೆದುಕೊಳ್ಬೋದು. ಅದ್ರ ಪ್ರಯೋಜನ ಏನು ನಿಮ್ಗೆ ಗೊತ್ತಿದ್ದಂಗೆ? ಪ್ರಯೋಜನ ನೋಡ್ರಿ, ಈಗ ಆಧ್ಯಾತ್ಮದ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಅದು ನನಗೆ ಇದಿಲ್ಲ, ಬಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಶೇರ್ ಮಾಡ್ಕೋಬೋದು. ನಾನೀಗ ಆರ್ಟ್ ಆಫ್ ಲಿವಿಂಗ್ಗೆ ಜಾಯ್ನ್ ಆದ್ಮೇಲೆ ನನಗೆ ಸಾಕಷ್ಟು ಬದಲಾವಣೆ ನನ್ನಲ್ಲಿ ಕಂಡ್ಕೊಂಡಿದ್ದೀನಿ. ಈಗ ನಿಮ್ ಜೊತೆ ನಾನು ಕುಂತಿಲ್ಲಿ ಮಾತಾಡಕತ್ತೀನಿ ಅಂದ್ರೆ ಅದು ಒಂದು ನನಗೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಅದು ಒಂಥರ ಪರ್ಸನಾಲಿಟಿ ಡೆವಲಪ್ಮೆಂಟ್, ವೈಯಕ್ತಿಕ. ನಿಮ್ಮ ಪ್ರಕಾರ ಸರ್ ಎಷ್ಟು ಜನ ಸೇರ್ಬೋದು, ಯಾರ್ಯಾರು ಬರ್ಬೋದು, ಎಲ್ಲರಿಗೂ ಮುಕ್ತ ಅವಕಾಶನ ಹೇಗೆ? ಎಲ್ಲರಿಗೂ ಮುಕ್ತ. ಎಷ್ಟು ಗಂಟೆಯಿಂದ? ಅದು ಈಗ ನೋಡ್ರಿ, ಮೆಸೇಜ್ ಯಾರ್ಯಾರಿಗೆ ರೀಚ್ ಆಗ್ತದೆ, ಯಾರು ಬರ್ಬೇಕಂತ ಬರ್ಬೋದು, ತೊಂದ್ರೆ ಇಲ್ಲ. ಯಾಕಂದ್ರೆ ನಾವು ಅಲ್ಲಿ ಏನಂದ್ರೆ ಈಗ ಅದೇ ಪೊಲೀಸ್ ವ್ಯವಸ್ಥೆ ಎಲ್ಲ ನಾವು ಅದೆಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಕೇಳ್ಕೊಂಡು ಇದು ಮಾಡ್ಕೊಂಡಿದ್ದೇವೆ. ಅದ್ರ ಪ್ರಕಾರ ಅಲ್ಲಿ ನಾವು ನೋಡ್ತೀವಿ ಅದು ಕ್ವಾಂಟಿಟಿ. ಯಾಕಂದ್ರೆ ಈಗ ಇನ್ವಿಟೇಷನ್ ಅಂತ ಹಿಂಗೆ ಪರ್ಟಿಕ್ಯುಲರ್ ನಾವು ನಂಬರ್ಸ್ ಹೇಳಕ್ ಆಗಲ್ರಿ. ಅದು ಆಲ್ಮೋಸ್ಟ್ ಬಿಫೋರ್ 1 hour 2 hour ನಮ್ಗೆ ಅದು ಮಾಬ್ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾವು ಇವತ್ತು ನಾಳೆ ಅಲ್ಲಿ ನಾವು ಅಲ್ಲಿ ಬಿಶಿಂಕೆರೆಗೆ ಹೋಗಿ ಅದು ಸ್ಟೇಜ್ ಎಷ್ಟು ಸೈಜ್ ಮಾಡ್ಬೇಕು, ಜನರಿಗೆ ಅದು ಯಾವ ತರ ನಾವು ಏನು ಅದು ಕ್ಯೂನಲ್ಲಿ ನಿಂದರಕ್ಸಕ್ಕೆ ಏನು ಅರೇಂಜ್ಮೆಂಟ್ ಮಾಡಬೇಕು, ಅದನ್ನೆಲ್ಲ ಇವತ್ತು ನಾಳೆ ನಾವು ಅಲ್ಲಿ ಬಿಶಿಂಕೆರೆಗೆ ಸ್ಪಾಟ್ನಲ್ಲಿ ಹೋಗಿ ಇವತ್ತು DC ಸಾಹೇಬ್ ಕೂಡ ನಾವು ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಹೊರಗಡೆ ಮಾಡ್ಬೇಕು, ಇನ್ನು ಅದು ಒಳಗಡೆ ಮಾಡಬೇಕು ಅಂತ ಅದು ಸ್ವಲ್ಪ ಅವ್ರ ಜೊತೆ ನಮ್ಮ ಜೊತೆ ಡಿಸ್ಕಷನ್ ಆಯ್ತು. ಆಮೇಲೆ ನಾವು ಅಲ್ಲಿ ಅದು ಸ್ಟ್ಯಾಚ್ಯೂ ಇದೆಯಲ್ಲ ಅದ್ರ ಮುಂದ್ಗಡೆ ಎಡಕ್ಕೆ ನೋಡಿ ಅಲ್ಲಿ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀವಿ. ಅದು ನೋಡ್ರಿ ಇವತ್ತು ನಾಳೆ ನಾವು ಅದನ್ನ ಅಲ್ಲಿ ಪ್ಲಾನ್ ಮಾಡಿ ಅದು ಯಾವುದೇ ರೀತಿಯಿಂದ ಡಿಸ್ಟರ್ಬ್ ಆಗ್ಲಾರ್ದಂಗೆ ಅದು ಕ್ಯೂ ವ್ಯವಸ್ಥೆ ಮಾಡಿ ಅದ್ರ ಪ್ರಕಾರ ನಾವು ಅದನ್ನ ದರ್ಶನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡುವಂತ ಪ್ಲಾನ್ ಮಾಡಿದ್ವಿ. ನೋಡಿ, ಬಹಳಷ್ಟಾಗಿ ನಾವು ದೇವ್ರ ಅಂತ ಹೇಳಿದ್ರೆ ಎಲ್ಲಾ ಕಡೆ ಖರ್ಚು ಮಾಡ್ಕೊಂಡು, ಬಹಳಷ್ಟು ಕಡೆ ಟ್ರಾವೆಲ್ ಮಾಡ್ಕೊಂಡು, ಕಾಶಿ ಆಗ್ಲಿ ಎಲ್ಲೇ ಆಗ್ಲಿ ಬಹಳಷ್ಟು ಖರ್ಚು ಮಾಡ್ಕೊಂಡು ಹೋಗುವಂತದ್ದು ಇರುತ್ತೆ. ನಮ್ಮ ಇಲ್ಲಿ ಬಸವಣ್ಣನವರು ಹುಟ್ಟಿರುವಂತ ನಾಡಿನಲ್ಲಿ ಬಸವಣ್ಣನವರು ಹೇಳಿದ್ದಾರೆ, ಕೈಯಲ್ಲೇನೆ ನಿಮ್ಗೆ ಲಿಂಗ ಸಿಗ್ತದೆ ಅಂತ ಹೇಳಿ ಅಲ್ವಾ. ಲಿಂಗ ನೀವು ಹೋಗ್ಬೇಕು, ನಡ್ಕೊಂಡು ಎಷ್ಟೊಂದು ಎಲ್ಲ ಕಷ್ಟ ಪಡ್ಬೇಕಂತೇಳಿ. ಹಾಗೇನೆ ಅದಕ್ಕೆ ಅನಾಲಜಿ ಆಗಿ ನಮ್ಗೆ ಬಹಳಷ್ಟು ಖರ್ಚೇನು ಮಾಡ್ದೇನೆ ನಮಗೆ ನಾವು ಇರುವ ಜಾಗದಲ್ಲೇನೆ ಲಿಂಗ ಬರ್ತಿದೆ. ಆದ್ರಿಂದ ಅದರ ಒಂದು ದಿವ್ಯಾನುಭವ ದರ್ಶನ ಮತ್ತೆ ಅದು ಏನಿದೆ ನಾವು ಅದನ್ನ ಪಡ್ಕೊಳ್ಬೇಕು ಅಂತ ನಂದೊಂದು ಅನಿಸಿಕೆ. ಇನ್ನು ಕೊನೆಯದಾಗಿ ಈಗ ನಿಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಜೊತೆಗೆ ಯಾರು ಕೂಡ ಬರ್ತೀನಿ ಅಂದ್ರೆ ಅವ್ರಿಗೆ ಹೆಂಗೆ ಯಾವ ರೀತಿ ಬರ್ಬೇಕು, ಪ್ರವೇಶ ಅದೆಲ್ಲ ಹೇಗಿರುತ್ತೆ? ಪ್ರವೇಶ ಗದಗದ ಜನರಿಗೆ ನಾನು ನಿಮ್ಗೆ ಕೇಳ್ತಿದ್ದೀನಿ. ಇದಕ್ಕೆ ನಾನು ಚುಟ್ಕಾಗಿ ಹೇಳ್ತೀನಿ. ಪ್ರವೇಶ ಏನಂತ ಹೇಳಿದ್ರೆ, ಇದರಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಒಂದು ಬಹಳವಾಗಿ ಒಂದು ಸ್ಪೆರಿಕಲ್ ಅಥವಾ ಮಲ್ಟಿ ಡೈಮೆನ್ಷನಲ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ಪ್ರತಿಯೊಬ್ಬರು ವ್ಯಕ್ತಿಗಳು, ಉಸಿರಾಡ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಬರ್ಬೋದು. ಒಂದು ಹಂತದಲ್ಲಿ ಸ್ಲಮ್ ಡೆವಲರ್ಸ್ ಇದ್ರೆ ಅವರಿಗೋಸ್ಕರ ಕೆಲವೊಂದು ಪ್ರೋಗ್ರಾಮ್ಸ್ ಗಳು ಇರ್ತವೆ. ಹೇಗಂತ ಹೇಳಿದ್ರೆ ನವಚೇತನ ಶಿಬಿರ ಅಂತ ಮಾಡ್ತಿರ್ತೇವೆ.
ಅವರಿಗೆ ಏನು ಫೀಸ್ ಇಲ್ದೇನೆ ನವಚೇತನ ಶಿಬಿರಗಳು, ಬಾಲಚೇತನ ಶಿಬಿರಗಳು ಅದು ನಡೀತಾ ಇರ್ತದೆ. ಯಾಕಂದ್ರೆ ಅವರಿಗೆಲ್ಲ ಪೇ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನೊಂದು ಹಂತದಲ್ಲಿ ನೋಡಿದ್ರೆ ನಾವು ಸಾಮಾನ್ಯ ಜನರಲ್ ಆಗಿ ಸಿಟಿಸನ್ಸ್ಗಳಿಗೆ ಅವ್ರು ಈ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಏನ್ ಹೇಳ್ತೀವಿ ಅದನ್ನ ಒಂದು ಆ ಜಾಗದ ಒಂದು ಪ್ರಕಾರ ಬೇರೆ ಬೇರೆ ಜಾಗಗಳಿಗೆ ಬೇರೆ ಬೇರೆ ಫೀಸ್ ಇರ್ತದೆ. ಯಾಕಂದ್ರೆ ಗದಗ್ನಲ್ಲಿ ಒಂದು ಇಟ್ಸ್ ಎ ಟೈರ್ 2 ಸಿಟಿ ತರ ಇರೋದ್ರಿಂದ ಅಲ್ಲಿ ಕಡಿಮೆ ಫೀಸ್ ಇಟ್ಟಿರ್ತೇವೆ, ಅವರು ಜಾಯಿನ್ ಆಗ್ಬಹುದು. ಮತ್ತೆ ಹಾಗೆ ಕಾರ್ಪೊರೇಟ್ ಜನರಿಗೆ ಬಹಳಷ್ಟು ಬೇರೆ ಶಿಬಿರದ ಬೇರೆ ಅವಧಿಗಳು ಎಷ್ಟು ದಿನ ಇರುತ್ತೆ, ಹೆಂಗಿರುತ್ತೆ ಏನು ಅಂತ? ಬಹಳವಾಗಿ ಇದು 3 ದಿನ ಇಲ್ಲ 6 ದಿನ ಅವಧಿ ಇರುತ್ತೆ. ಶಿಬಿರ ಪ್ರತಿದಿನ 2.5 ಗಂಟೆ ಹಾಗೆ ನಡೀತಿರ್ತದೆ. 2.5 ಗಂಟೆ ಏನ್ ಮಾಡೋದಪ್ಪ ಕೂತ್ಕೊಂಡು ಅಂತಲ್ಲ, ಬಹಳಷ್ಟು ಇದು ಪ್ರವಚನ ತರ ಆತರ ಏನೂ ಇರೋದಿಲ್ಲ. ಬಹಳಷ್ಟಾಗಿ ಚಟುವಟಿಕೆಗಳಿರ್ತದೆ, ಕಲಿಕೆ ಇರ್ತದೆ, ಜನರ ಜೊತೆ ಒಡನಾಟ ಇರ್ತದೆ, ಆಟದ ಜೊತೆಗೆ ಪಾಠ ತರ ಇರ್ತದೆ ಕೆಲವೊಂದು. ಮತ್ತೆ ಬಹಳಷ್ಟು ಮಂದಿಗೆ ಧ್ಯಾನ ಎಲ್ರಿಗೂ ಗೊತ್ತಿದೆ, ಧ್ಯಾನ ಮಾಡೋದು ಚಲೋ ಅದು ಇದು ಎಲ್ಲ ಗೊತ್ತಿದೆ. ಬಟ್ ನೀವು ನೋಡಿದ್ರೆ ಧ್ಯಾನ ಮಾಡ್ಲಿಕ್ಕೆ ಕೂತ್ ಕೂಡ್ಲೆ ಮೊದ್ಲಾಗೋದು ಏನಂತ ಹೇಳಿದ್ರೆ ನಾವ್ ಏನೇನೋ ಯಾರೋ ಬೈದದ್ದು, ಏನೋ ಅಂದದ್ದು, ಅಥವಾ ನೀವ್ ಏನೋ ಒಂದ್ ಸಿನಿಮಾ ನೋಡಿದ್ರಿ, ಸಿನಿಮಾ ಸೀನ್ಗಳು ಕೂಡ ಧ್ಯಾನದಲ್ಲಿ ಬಂದ್ ಹೋಗ್ತವೆ. ಹಾಗಿದ್ರೆ ಈ ಯೋಚನೆಗಳು ಎಲ್ಲಿಂದ ಬರ್ತಾವ ನಮ್ಗೆ ಗೊತ್ತಿಲ್ಲ. ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಯೋಗ ಸೆಂಟರ್ಗಳು ಬಹಳಷ್ಟಿವೆ. ಮತ್ತೆ ಶಿವಸೂತ್ರದಲ್ಲಿ 112 ಟೆಕ್ನಿಕ್ಗಳಿದೆ ಧ್ಯಾನ ಮಾಡೋದು. ಬಟ್ ಆದ್ರೂ ಕೂಡ ಧ್ಯಾನ ಮಾಡ್ಲಿಕ್ಕೆ ಸುದರ್ಶನ ಕ್ರಿಯೆ ಮಾಡಿ ಧ್ಯಾನ ಕೂತಾಗ ಸಹಜವಾಗಿ ಧ್ಯಾನಕ್ಕೆ ಹೋಗ್ಬೋದು. ಇನ್ನೊಂದು ವಿಶೇಷವಾಗಿ 26ರ ಬಗ್ಗೆ ಮಾತನಾಡೋಣ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಖಂಡಿತ. 26ನೇ ತಾರೀಕು ಏಪ್ರಿಲ್ ಇಲ್ಲಿ ಏನಿದೆ ಬಹಳಷ್ಟು ವ್ಯವಸ್ಥೆಗಳಾಗಿರ್ತದೆ. ಒಂದು ಜನರಿಗೆ ಉಚಿತವಾದ ದರ್ಶನ ಇರ್ತದೆ. ಏನು ಹೆಚ್ಚು ಶ್ರಮ ಪಡದೆ ನಮ್ಗೆ ನಮ್ಮ ಗದಗ್ನಲ್ಲೇ ಬರ್ತಾ ಇರುವಂತ ಜ್ಯೋತಿರ್ಲಿಂಗದ ದರ್ಶನ ಪಡಿಬಹುದು. ಅದರಲ್ಲಿ ರುದ್ರ ಪೂಜೆ ಇರ್ತದೆ, ಅದರಲ್ಲಿ ಮತ್ತೆ ಸತ್ಸಂಗ ಇರ್ತದೆ. ಸತ್ಸಂಗ ಅಂತ ಹೇಳಿದ್ರೆ ಕೆಲವೊಂದು ಭಜನೆಗಳಿರ್ತದೆ, ಮತ್ತೆ ಧ್ಯಾನವನ್ನು ಮಾಡುವಂತದ್ದು ಇರ್ತದೆ, ಮತ್ತೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಬಹಳಷ್ಟು ಜನರಿಗೆ ಹೇಳುವ ಹಾಗೆ ಇಲ್ಲಿ ಜನರು ಕೂಡ ಹೆಚ್ಚಿನ ಜನ ಬರ್ಬೋದು. ಅಂದಾಜಾಗಿ 1,000ದಿಂದ 2,000 ಜನ ಅಂತ ಅನ್ಕೊಂಡಿರ್ಬೋದು. ಬಟ್ 5,000 ಜನರವರೆಗೂ ಬರ್ಬೋದು. ನಾವೆಲ್ಲರಲ್ಲೂ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ಈ ಜ್ಯೋತಿರ್ಲಿಂಗ ಏನಿದೆ ನಮ್ಮ ಜಿಲ್ಲೆಯಲ್ಲೇ ಬರ್ತಾ ಇರೋದ್ರಿಂದ ಅದನ್ನ ಹೆಚ್ಚಿನ ಉಪಯೋಗ ಪಡ್ಕೊಳ್ಬೇಕು, ದರ್ಶನ ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ತಾವೇನ್ ಹೇಳ್ತೀರಿ ಕೊನೆಗೆ? ಅದಕ್ಕೆ ಗುರುಗಳು ಹೇಳ್ದಂಗೆ ಎಲ್ಲ ಗದಗ ಜಿಲ್ಲೆಯ ಇವನ್ನ ಸುತ್ತಮುತ್ತಲ ಹಳ್ಳಿ ಎಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೋಬೇಕಾಗಿ, ದರ್ಶನ ಪಡೆದು ಸದುಪಯೋಗ ಪಡ್ಕೋಬೇಕಾಗಿ, ದರ್ಶನ ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಇವತ್ತು ಇಬ್ರು ಜನ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ವಿಚಾರಗಳನ್ನ ಹಂಚ್ಕೊಂಡ್ರಿ. ಖಂಡಿತ ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಒತ್ತಡ ಇದ್ದೇ ಇರ್ತದೆ. ಮಾನಸಿಕ ಒತ್ತಡ ಅದು ದೇಹದ ಮೇಲೆ ಕೂಡ ಪರಿಣಾಮ ಆಗುತ್ತೆ, ಸೊಸೈಟಿ ಮೇಲೂ ಪರಿಣಾಮ ಆಗುತ್ತೆ, ಮನೆ ಮೇಲೆ ಪರಿಣಾಮ ಆಗುತ್ತೆ. ಅಂತ ಎಲ್ಲ ಪರಿಣಾಮಗಳು ಆಗ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನೀವು ನಿಜ ಕೂಡ ಆರ್ಟ್ ಆಫ್ ಲಿವಿಂಗ್, ಬದುಕುವಂಥದ್ದೇ ಒಂದು ಕಲೆ ಅದು. ಆ ಕಲೆಯನ್ನು ಹೇಗೆ ಕರಗತ ಮಾಡ್ಕೊಳ್ಬೇಕು, ಅದನ್ನ ಹೇಗೆ ನಾವರಿಕೆ ಮಾಡಬೇಕು, ಇನ್ನೊಬ್ಬರಿಗೆ ಮನವರಿಕೆ ಮಾಡಬೇಕು ಅನ್ನುವಂಥದ್ದನ್ನ ನಿಮ್ಮ ಸಂಸ್ಥೆ ಕಲಿಸಿಕೊಡ್ತಾ ಇದೆ ಅಂತ ನಿಮ್ಮ ಮಾತಿನ ಮೂಲಕ ನಮಗನಿಸ್ತಾ ಇದೆ. ಬರೋ ದಿನಮಾನದಲ್ಲಿ ಅನೇಕ ಜನರ ಇದ್ರ ಉಪಯೋಗ ಪಡ್ಕೊಳ್ಳಿ. ಪ್ರಾಥಮಿಕವಾಗಿ ಇವತ್ತು ಬಸವೇಶ್ವರ ಪುತ್ಥಳಿ ಎದುರಿಗೆ 26ನೇ ತಾರೀಕು ನೀವೇನ್ ಮಾಡ್ತಾ ಇದ್ರಿ, ಅದು ಕೂಡ ನಿಮ್ಮ ಸಂಕಲ್ಪದಂತೆ ಗದಗ ಜನರು ಕೂಡ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮೊಂದಿಗೆ ಎಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದು ನಿಮ್ಮಿಬ್ಬರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು. ಎಸ್, ನಿಜಕ್ಕೂ ಕೂಡ ಇವತ್ತು ರವಿಶಂಕರ್ ಗುರುಜಿಯವರ ನೇತೃತ್ವದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಅನೇಕರಿಗೆ, ಯುವಕರಿಗೆ, ವೃದ್ಧರಿಗೆ, ಮಹಿಳೆಯರಿಗೆ, ಬಾಲ ಮಕ್ಕಳಿಗೂ ಸಹಿತ ಬದುಕಿನ ಸಂಸ್ಕಾರವನ್ನ ಕೊಡ್ತಾ ಇದೆ. ಅದರಲ್ಲಿ ಅಂತಹ ಸಂಸ್ಥೆಯ ಅನೇಕ ವಿಚಾರಗಳಲ್ಲಿ ಒಂದಾಗಿರುವಂತದ್ದು 12 ಜ್ಯೋತಿರ್ಲಿಂಗಗಳ ಪೈಕಿ ಸೋಮನಾಥನ ದರ್ಶನ ಕೂಡ ಒಂದಾಗಿದೆ. ಅಂತಹ ಸೋಮನಾಥನ ದರ್ಶನವನ್ನ 26ನೇ ತಾರೀಕು ತಾವು ಕೂಡ ಮಾಡ್ಕೊಳ್ತೀರಿ. ಬರುವ ದಿನಮಾನದಲ್ಲಿ ನಾವು ಬೇರೆ ಬೇರೆ ಕಲೆಗಳನ್ನ ಕಲಿತಾಗ ಹೊಟ್ಟೆಯ ಭಾರವನ್ನ ಹೊರಬಹುದೇ ಹೊರತು ಆದ್ರೆ ಮನದ ಭಾರ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಈ ಕಲೆ ಅಂದ್ರೆ ಆರ್ಟ್ ಆಫ್ ಲಿವಿಂಗ್, ಈ ಬದುಕಿನ ಕಲೆ ನಿಜ ಕೂಡ ಇಂಪಾರ್ಟೆಂಟ್ ಅನ್ಸುತ್ತೆ. ಅದು ಅವಶ್ಯಕತೆ ಬಿದ್ದಾಗ ಈ ಸಂಸ್ಥೆಯನ್ನು ನೀವು ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮತ್ತೊಂದು ಇಂಥ ವಿಶೇಷ ಸಂದರ್ಶನದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ರೈಸ್ ಆಫ್ ನ್ಯೂಸ್. ಇದು ಶುದ್ಧ ಸುದ್ದಿಗಳ ಶುದ್ಧ ಸಂಗಮ. ನಮಸ್ಕಾರ.